ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೇನಪ್ಪ ರೋಡ್ ತೋರಿಸ್ತಾ ಇದ್ದೀನಿ ಅಂತ ನೀವೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ. ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ಇವತ್ತೆಲ್ರಿಗೂ ನಿಮಗೆ ತುಂಬಾ ಇಷ್ಟ ಆಗುವಂತಹ ಒಂದು ವಿಡಿಯೋ ಮಾಡ್ಕೊಂಬಂದಿದ್ದೀನಿ. ಅದೇನಪ್ಪ ಅಂತಂದರೆ ಟಿಪ್ಪು ಸಮ್ಮರ್ ಪ್ಯಾಲೇಸು. ಇದಿರೋದು ಬ್ಯಾಂಗ್ಳೂರಲ್ಲಿ. ತುಂಬ ಜನಕ್ಕೆ ಇದೆಲ್ಲಿದೆ ಅಂತಲೇ ಗೊತ್ತಿರೋದಿಲ್ಲ. ಇದು KR ಮಾರ್ಕೆಟ್ ನಿಯರ್ ಇದೆ. ಸೊ KR ಮಾರ್ಕೆಟಿಗೆ ಮೆಟ್ರೋಲ್ಲಿ ಹೋದರೆ, ಮೆಟ್ರೋ ಇಲ್ಲದ್ರೆ ಆಪೋಸಿಟ್ ರೋಡಲ್ಲೇ ಟಿಪ್ಪು ಸಮ್ಮರ್ ಪ್ಯಾಲೇಸ್ ಇದೆ. ನಿಮಗೆ ಮೆಟ್ರೋಲ್ಲಿ ಹೋಗೋಕ್ಕಾಗಿಲ್ಲ ಅಂದರೆ ಬಸ್ಸಲ್ಲಿ ಹೋದರೆ KR ಮಾರ್ಕೆಟ್ ಇಳಿದ್ಬಿಟ್ಟು ಸ್ವಲ್ಪ ಒಂದು 300-400 ಮೀಟರ್ಸ್ ವಾಕಬಲ್ ಡಿಸ್ಟೆನ್ಸ್ ಇದೆ. KR ಮಾರ್ಕೆಟ್ ಬಸ್ ಸ್ಟಾಪಿಂದ ಒಂದು 400 ಮೀಟರ್ಸ್ ವಾಕಬಲ್ ಡಿಸ್ಟೆನ್ಸ್ ಇದೆ. ಆ ಕಡೆಯಿಂದನೂ ಹೋಗ್ಬೋದು. ನಿಮಗೆ ಆ ಕಡೆಯಿಂದ ಹೋಗೋಕ್ಕಾಗಿಲ್ಲ ಅಂತಂದರೆ ಈ ಕಡೆ ಹಿಂದ್ಗಡೆ ಮಕ್ಕಳ ಕೂಟ ಹತ್ರ ಬಸ್ ಇಳ್ಕೊಂಡು ಅಲ್ಲಿಂದನೂ ಒಂದು 300 ಮೀಟರ್ಸ್ ವಾಕಬಲ್ ಡಿಸ್ಟೆನ್ಸ್ ಇದೆ. ಯಾರಿಗೆ ಕೇಳಿದ್ರು ಹೇಳ್ತಾರೆ ಟಿಪ್ಪು ಸಮ್ಮರ್ ಪ್ಯಾಲೇಸ್ ಎಲ್ಲಿದೆ ಅಂತ. ನೀವು ಯಾರಿಗೆ ಕೇಳಿದ್ರು ಹೇಳ್ತಾರೆ. ನಿಮ್ಗೆ ಅದು ಗೊತ್ತಾಗಿಲ್ಲ ಅಂದರೆ ವಿಕ್ಟೋರಿಯಾ ಹಾಸ್ಪಿಟಲ್ ಬ್ಯಾಕ್ ಸೈಡೇ ಇದೆ. ಇದು ಇದ್ರ ಲ್ಯಾಂಡ್ಮಾರ್ಕ್ ಆಗಿರುತ್ತೆ. ಸೊ ಇಲ್ಲಿ ಟಿಕೆಟ್ ಎಲ್ಲ ಬಂದುಬಿಟ್ಟು 20 ರೂಪೀಸ್ ಇದೆ. ಇಲ್ಲಿ ಕ್ಯಾಶ್ ಎಲ್ಲ ಏನೂ ಇಲ್ಲ, ಸ್ಕ್ಯಾನರ್ ಇರುತ್ತೆ. ಸ್ಕ್ಯಾನರಲ್ಲಿ ಸ್ಕ್ಯಾನ್ ಮಾಡಿಬಿಟ್ಟು ಎಷ್ಟು ಜನ ಇರ್ತೀರಾ ನಿಮ್ಮದು ಡೀಟೇಲ್ಸ್ ಎಲ್ಲ ಸ್ವಲ್ಪ ಫಿಲ್ ಮಾಡಬೇಕಾಗುತ್ತೆ. ನೇಮ್ ಆಗಿರ್ಬೋದು, ID ಪ್ರೂಫ್ ಯಾವುದಾದ್ರೂ, ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡು, ವೋಟರ್ ID ಎಲ್ಲೋ ಆ ಥರ ಯಾವುದಾದ್ರೂ ಒಂದು ID ಪ್ರೂಫನ್ನು ನೀವಲ್ಲಿ ನಂಬರ್ ಕೂಡ ಹಾಕಬೇಕಾಗುತ್ತೆ. ಸೊ ನಾನು ಅದೆಲ್ಲ ಮಾಡೋದಕ್ಕೆ ಸ್ವಲ್ಪ ಟೈಮ್ ಆಯಿತು. ಬೇಗ ಆಗಲಿಲ್ಲ ಪ್ರೊಸೆಸಿಂಗು. ಸ್ವಲ್ಪ ಒಂದು ಸಲ ಡಿಲೀಟ್ ಆಗಿ ಮತ್ತೆ ಮಾಡಿ. ಸೊ ಆ ಟೈಮಲ್ಲಿ ಆಚೆ ಕಡೆ ನಿಂತಿದ್ದಾಗ ನಾನು ಔಟ್ಸೈಡಿಂದ ಗೇಟಿಂದ ಹೊರಗಡೆ ಯಾವ ಥರ ವ್ಯೂ ಕಾಣುತ್ತೆ ಅಂತ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ನಾನು ತೊಗೊಂಡಿದ್ದೀನಿ. ಅದು ನಮಗೊಂದು 5-10 ಮಿನಿಟ್ಸ್ ಆಯಿತು ನಮ್ಮದು ಪೇಮೆಂಟ್ ಎಲ್ಲ ಕಂಪ್ಲೀಟ್ ಮಾಡಲಿಕ್ಕೆ. ಸೊ ಅದಕ್ಕೆ ಟೈಮ್ ಏನು ವೇಸ್ಟ್ ಮಾಡೋದು. ನಾನು ಮತ್ತು ನಮ್ಮ ಅಕ್ಕ ಮಗ ಇಬ್ಬರು ಹೋಗಿದ್ವಿ. ಸೊ ಅವನು ಪೇಮೆಂಟ್ ಪ್ರೊಸೀಜರ್ ಎಲ್ಲ ಕಂಪ್ಲೀಟ್ ಮಾಡ್ತಾಯಿದ್ದ. ಸೊ ನಾನು ಆ ಟೈಮಲ್ಲಿ ಏನು ಮಾಡಲಿ ಅಂತೇಳ್ಬಿಟ್ಟು ಆಚೆಯಿಂದ ಈ ಥರ ವಿಡಿಯೋ ಎಲ್ಲ ಮಾಡ್ಕೊಳ್ತಾ ಇದ್ದೆ. ಆಚೆಯಿಂದನೂ ತುಂಬಾ ಚೆನ್ನಾಗಿ ಕಾಣುತ್ತೆ. ಔಟ್ಸೈಡಿಂದ ವ್ಯೂ ಈ ಥರ ಇತ್ತು. ಟಿಪ್ಪು ಸುಲ್ತಾನ್ ಬಗ್ಗೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಅವರು ಬದುಕಿರೋದು 47 ವರ್ಷ ಆದ್ರೂ ಎಷ್ಟು ಹೆಸರು ಮಾಡಿ ಹೋಗಿದ್ದಾರೆ. ಅವರಿಗೆ ಟೈಗರ್ ಆಫ್ ಮೈಸೂರು ಅಂತ ಕೂಡ ಒಂದು ಅವಾರ್ಡ್ ಇದೆ. ಇವರು ಟಿಪ್ಪು ಸುಲ್ತಾನು ಬಾರ್ನ್ ಬಂದು 1 ಡಿಸೆಂಬರು 1751, ಡೆತ್ ಬಂದು 4th ಮೇ 1799. 47 ಇಯರ್ಸ್ ಮಾತ್ರ ಬದುಕಿರೋದು. ಸೊ ಅಷ್ಟು ಏಜಲ್ಲೇ ಎಷ್ಟು ಒಳ್ಳೆ ಹೆಸರು ಮಾಡಿ ಹೋಗಿದ್ದಾರೆ ಅಂತಲೇ ಹೇಳ್ಬೋದು. ಇವರ ಪೇರೆಂಟ್ಸ್ ಬಂದು ಫಾದರ್ ಬಂದು ಹೈದರ್ ಅಲಿ ಮತ್ತು ಮದರ್ ಬಂದು ಫಾತಿಮಾ. ಟಿಪ್ಪು ಸುಲ್ತಾನ್ ಬರ್ತ್ ಪ್ಲೇಸ್ ಬಂದು ದೇವನಹಳ್ಳಿ. ಟಿಪ್ಪು ಸಮ್ಮರ್ ಪ್ಯಾಲೇಸು 1791 ಕನ್ಸ್ಟ್ರಕ್ಷನ್ ಆಯಿತು. ಸೊ ಇದು ಇಂಡೋ ಇಸ್ಲಾಮಿಕ್ ಆರ್ಕಿಟೆಕ್ಚರಲ್ ಡಿಸೈನಲ್ಲಿದೆ. ಇಲ್ಲಿ ಆಲ್ಮೋಸ್ಟ್ ತುಂಬಾ ವುಡ್ ವರ್ಕನ್ನು ಮಾಡಿದ್ದಾರೆ. ಕೆಳಗಡೆ ಸ್ಟೋನ್ ಯೂಸ್ ಮಾಡಿಬಿಟ್ಟು ಮೇಲ್ಗಡೆ ವುಡ್ ವರ್ಕನ್ನು ಯೂಸ್ ಮಾಡಿದ್ದಾರೆ. ಈ ಕನ್ಸ್ಟ್ರಕ್ಷನ್ ಮಾಡಿ 200 ಇಯರ್ಸ್ ಪ್ಲಸ್ ಆದ್ರೂ ವುಡ್ ವರ್ಕು ತುಂಬಾ ಚೆನ್ನಾಗಿದೆ. ಅಂದರೆ ಅಷ್ಟು ಹೈ ಕ್ವಾಲಿಟಿ ವುಡ್ಡನ್ನು ಯೂಸ್ ಮಾಡಿದ್ದಾರೆ. ಸೊ ವುಡ್ಡೆಲ್ಲ ಏನು ಹಾಳಾಗಬಾರ್ದು ಅನ್ನೋ ರೀಸನಿಗೋಸ್ಕರ ಅದಕ್ಕೆಲ್ಲ ಪೇಂಟ್ ಮಾಡಿ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನೀವು ಈ ವಿಡಿಯೋನ ಪೂರ್ತಿಯಾಗಿ ಕ್ಲೀನಾಗಿ ನೋಡಿದ್ರೆ ನಿಮಗೇ ಗೊತ್ತಾಗುತ್ತೆ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ. ಒಳಗಡೆ ವಾಲಿಗೆ ಮಾಡಿರೋ ಪೇಂಟನ್ನು ಅವರು ಫಸ್ಟು ಕನ್ಸ್ಟ್ರಕ್ಷನ್ ಟೈಮಲ್ಲಿ ಟಿಪ್ಪು ಇರೋವ್ರಿಗೂ ಯಾವ ಥರ ಮೇಂಟೈನ್ ಮಾಡಿದ್ರು ಅದೇ ಥರನೇ ಇಟ್ಟಿದ್ದಾರೆ. ಅದಕ್ಕೆ ತೆಗಿಯೋದಾಗಲಿ, ಹಳೆ ಪೇಂಟ್ ತೆಗೆದು ಹೊಸ ಪೇಂಟ್ ಮಾಡೋದಾಗಲಿ ಆ ಥರ ಏನೂ ಮಾಡಿಲ್ಲ. ಇವಾಗ ಯಾವ ಥರ ಪೇಂಟ್ ಎಲ್ಲ ಮಾಡ್ತಾರೆ ವಾಲ್ಗೆ, ಸ್ಯಾರಿ ಡಿಸೈನು, ಜರಿ ವರ್ಕು, ಸಿಲ್ವರ್ ವರ್ಕು, ಗೋಲ್ಡ್ ವರ್ಕು ಆ ಥರ ಎಲ್ಲ ಏನು ವಾಲಿಗೆ ಪೇಂಟ್ ಮಾಡ್ತಾರೋ ಆವಾಗ 200 ಇಯರ್ಸ್ ಮುಂದೆನೇ ಆ ಥರ ಟೆಕ್ನಾಲಜೀಸ್ ಇದೆ. ಆ ಥರ ಪೇಂಟಿಂಗ್ ಎಲ್ಲ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ನಾನು ಈ ವಿಡಿಯೋದಲ್ಲಿ ಅದು ಪೇಂಟ್ ವರ್ಕ್ದೆಲ್ಲನೂ ತುಂಬ ಹತ್ರದಿಂದನೇ ನಾನು ವಿಡಿಯೋ ಮಾಡಿದ್ದೀನಿ. ನೀವು ಈ ವಿಡಿಯೋ ಪೂರ್ತಿಯಾಗಿ ನೋಡಿದ್ರೆ ನಿಮಗೇ ಗೊತ್ತಾಗುತ್ತೆ. 200 ಇಯರ್ಸ್ ಮುಂದೆನೂ ಕೂಡ ಈ ಥರ ಟೆಕ್ನಾಲಜಿ ಇತ್ತು. ಆವಾಗ ಏನೇ ಮೆಷಿನರೀಸು ಏನಿಲ್ಲದೆ ಇದ್ರೂ ಆವಾಗಲೂ ಕೂಡ ಇದೇ ಥರ ಪೇಂಟಿಂಗ್ ಮಾಡ್ತಾಯಿದ್ರು, ವುಡ್ ವರ್ಕ್ ಮಾಡ್ತಾಯಿದ್ರು ಅನ್ನೋದಕ್ಕೆ ಇದು ಈ ಸಮ್ಮರ್ ಪ್ಯಾಲೇಸೇ ಒಂದು ಎಕ್ಸಾಂಪಲ್ ಆಗಿರುತ್ತೆ.
ಸೊ ನಾವು ಯಾವುದೇ ಹಿಸ್ಟಾರಿಕಲ್ ಪ್ಲೇಸಿಗೆ ಹೋದ್ರೂ ಎಲ್ಲರೂ ಒಂದು ಸಮಸ್ಯೆನ ಫೇಸ್ ಮಾಡೇ ಇರ್ತಾರೆ. ಏನಂದರೆ ಒಳಗಡೆ ಅವರು ಮೊಬೈಲ್ ಆಗಲಿ ಕ್ಯಾಮ್ರಾಸ್ ಆಗಲಿ ಯಾವುದೂ ಅಲೋ ಮಾಡೋದಿಲ್ಲ. ಇಲ್ಲೂ ಕೂಡ ನಾವು ಅದೇ ಪ್ರಾಬ್ಲಮ್ ಫೇಸ್ ಮಾಡೋ ಥರ ಆಯಿತು. ಹೊರಗಡೆ ಎಲ್ಲ ಯಾವುದೇ ಥರ ಫೋಟೋಸ್ ಆಗಲಿ ವೀಡಿಯೋಸ್ ಆಗಲಿ ಮಾಡ್ಕೋಬೋದಿತ್ತು. ಒಳಗಡೆ ಅವರು ಎಲ್ಲದಕ್ಕೂ ರೆಸ್ಟ್ರಿಕ್ಷನ್ ಮಾಡ್ತಿದ್ರು. ಟಚ್ ಮಾಡಬೇಡಿ, ಅಲ್ಲಿ ಫೋಟೋ ತೆಗಿಬೇಡಿ, ಇಲ್ಲಿ ವೀಡಿಯೋ ಮಾಡಬೇಡಿ, ಅದು ಮಾಡಬೇಡಿ, ಇದು ಮಾಡಬೇಡಿ ಅಂತ ಹೇಳ್ಬಿಟ್ಟು ಪದೇ 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 ಬಂದು ಹೇಳ್ತಾಯಿದ್ರು. ಸೊ ನಾವು ಅದರಲ್ಲೂ ನಮ್ಮ ಕೈಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ವೀಡಿಯೋಸ್ನ ನಾವು ಮಾಡಿಕೊಂಡು ಇಲ್ಲಿ ತೋರಿಸ್ತಾ ಇದ್ದೀವಿ. ನೀವೇನಾದರೂ ಸಮ್ಮರ್ ಪ್ಯಾಲೇಸ್ ವಿಸಿಟ್ ಮಾಡಿಲ್ಲ ಅಂದರೆ ಎವ್ರಿ ಡೇ ಓಪನ್ ಇರುತ್ತೆ. ಮಾರ್ನಿಂಗ್ 8:30 to 5:30 ಎವ್ರಿ ಡೇ ಇನ್ಕ್ಲೂಡಿಂಗ್ ಸಂಡೇ ಕೂಡ ಓಪನ್ ಇರುತ್ತೆ. ನಿಮಗೆ ಯಾವಾಗ ಫ್ರೀ ಆಗುತ್ತೆ, ನಿಮ್ಗೆ ಯಾವಾಗ ಹೋಗ್ಬೇಕು ಅನಿಸುತ್ತೆ ಆವಾಗ ವಿಸಿಟ್ ಮಾಡ್ಬೋದು. ನಾವು ಹೋಗಿದ್ದು ವೀಕ್ ಡೇಸಲ್ಲಿ. ನನಗೆ ಸ್ವಲ್ಪ ಐ ಇನ್ಫೆಕ್ಷನ್ ಆಗಿತ್ತು. ಸೊ ಅಲ್ಲಿ ಕಿಮ್ಸ್ ಹಾಸ್ಪಿಟಲಲ್ಲಿ ಐ ತೋರಿಸ್ಕೊಂಡ್ಬಿಟ್ಟು ಆಮೇಲೆ ಟೈಮ್ ಇತ್ತು. ಅಲ್ಲಿ ಅವತ್ತು ಮಳೆ ಎಲ್ಲ ಬರ್ತಿದ್ರಿಂದ ಹಾಸ್ಪಿಟಲಲ್ಲೂ ಜಾಸ್ತಿ ಪೇಷಂಟ್ಸ್ ಏನೂ ಇರಲಿಲ್ಲ. ಸೊ ನಂದು ಕೆಲಸ ಬೇಗ ಆಗಿದ್ದರಿಂದ ಸಮ್ಮರ್ ಪ್ಯಾಲೇಸಿಗೆ ಅಲ್ಲೇ ನಿಯರ್ ಇರೋದ್ರಿಂದ ವಿಸಿಟ್ ಮಾಡಿದ್ವಿ. ವೀಕ್ ಡೇಸಲ್ಲಿ ಹೋದ್ರೂ ಇಷ್ಟು ಕ್ರೌಡ್ ಇತ್ತು. ಸ್ಕೂಲ್ ಮಕ್ಕಳಿಗೆಲ್ಲನೂ ಕರ್ಕೊಂಬಂದಿದ್ರು. ಮೇ ಬಿ ಸಂಡೇಸ್ ಎಲ್ಲ ಹೋದರೆ ತುಂಬಾ ಕ್ರೌಡ್ ಇರುತ್ತೆ ಅನಿಸುತ್ತೆ. ಒನ್ ಡೇಗೆ ಸಿಟಿಯಲ್ಲೇ ಒಳ್ಳೆ ಪಿಕ್ನಿಕ್ ಸ್ಪಾಟ್ ಅಂತಲೇ ಹೇಳ್ಬೋದು. ವಾಲ್ ಎಲ್ಲ ನೋಡ್ತಾ ಇದ್ದೀರಲ್ಲ, 1791 ಈ ಥರ ವಾಲ್ ಪೇಂಟಿಂಗ್ ಎಲ್ಲ ಮಾಡಿದ್ದಾರೆ. ಇವಾಗಲೂ ಕೂಡ ಈ ಥರ ಪೇಂಟಿಂಗ್ ಮಾಡೋದು ತುಂಬಾ ಕಷ್ಟ. ಆವಾಗ ಟೆಕ್ನಾಲಜೀಸ್ ಏನೂ ಇಲ್ಲದೆ ಇದ್ದು, ಮಿಷಿನರೀಸ್ ಏನೂ ಇಲ್ಲದೆ ಇರೋ ಕಾಲದಲ್ಲೇ ಎಷ್ಟು ಚೆನ್ನಾಗಿ ಪೇಂಟಿಂಗ್ ಮಾಡಿದ್ದಾರೆ ಅಂತ ನೀವಿಲ್ಲೇ ನೋಡ್ತಾ ಇರ್ಬೋದು. ಈ ವಾಲ್ ವರ್ಕ್ ಆಗಲಿ ಪೇಂಟ್ ವರ್ಕ್ ಆಗಲಿ ಯಾವುದನ್ನು ಇವರು ರೀಪ್ಲೇಸ್ ಮಾಡಿಲ್ಲ. ಫಸ್ಟ್ ಅವರು ಕನ್ಸ್ಟ್ರಕ್ಷನ್ ಟೈಮಲ್ಲಿ ಯಾವ ಥರ ಮಾಡಿದ್ದಾರೋ ಅದನ್ನು ಅದೇ ಥರ ಮೇಂಟೈನ್ ಮಾಡ್ಕೊಂಡು ಹೋಗಿದ್ದಾರೆ. ಸೊ ಇದು ಸಭಾಂಗಣ. ಟಿಪ್ಪು ಸುಲ್ತಾನು ಇಲ್ಲಿ ಕೂತ್ಕೊಂಡು ಏನಾದರೂ ಡಿಸ್ಕಷನ್ಸ್ ಎಲ್ಲ ಇದ್ದರೆ ಇಲ್ಲಿ ಡಿಸ್ಕಸ್ ಮಾಡ್ತಾಯಿದ್ರು ಅನಿಸುತ್ತೆ. ಸೊ ನಾವು ಹೋಗಿದ್ದಿನ ಮಳೆ ಮತ್ತು ಮೋಡ ಮುಚ್ಕೊಂಡಿರೋದ್ರಿಂದ ಎಲ್ಲ ತುಂಬ ಕತ್ಲು ಥರನೇ ಇತ್ತು. ಅವರು ಯಾವುದೇ ಲೈಟ್ ಕೂಡ ಆನ್ ಮಾಡಿರಲಿಲ್ಲ. ಇದು ಬ್ಯಾಕ್ ಸೈಡ್ ವ್ಯೂ. ಫ್ರಂಟ್ ಯಾವ ಥರ ಡಿಸೈನ್ ಇದೆ, ಎಷ್ಟು ಓಪನಿಂಗ್ಸ್ ಇದೆ, ಫ್ರಂಟ್ ಯಾವ ಥರ ಡಿಸೈನ್ ಮಾಡಿದಾರೋ ಅದೇ ಥರ ಬ್ಯಾಕ್ ಸೈಡ್ ಕೂಡ ಸೇಮ್ ಡಿಸೈನ್ ಮಾಡಿದ್ದಾರೆ. ಮುಂದೆ ಎಷ್ಟು ಕಂಬಗಳಿದೆ ಅದೇ ಥರ ಹಿಂದಗಡೆನೂ ಇದೆ. ಮುಂದೆ ಯಾವ ಥರ ಸ್ಟೆಪ್ಸ್ ಹತ್ಕೊಂಡು ಹೋಗ್ತೀವೋ ಹಿಂದ್ಗಡೆ ಇಳಿಯೋದಕ್ಕೂ ಅದೇ ಥರ ಸ್ಟೆಪ್ಸ್ ಇದೆ. ಏನೂ ಚೇಂಜಸ್ ಇಲ್ಲ. ಮುಂದ್ಗಡೆ ಹಿಂದ್ಗಡೆ ಯಾವುದೇ ಚೇಂಜಸ್ ಇಲ್ಲ. ನಮಗಿದ್ದಿದ್ದ ರೆಸ್ಟ್ರಿಕ್ಷನ್ಸಲ್ಲಿ ನಮಗೆ ಎಷ್ಟು ಫೋಟೋಸ್ ತೆಗಿಯೋಕ್ಕಾಗುತ್ತೆ, ಎಷ್ಟು ವೀಡಿಯೋಸ್ ಮಾಡೋಕ್ಕಾಗುತ್ತೆ ಅಷ್ಟೂ ಮಾಡಿದ್ದೀವಿ. ಫ್ರಂಟಿಂದ ಯಾವ ಥರ ಕಾಣುತ್ತೆ, ಬ್ಯಾಕಿಂದ ಯಾವ ಥರ ಕಾಣುತ್ತೆ, ಸೈಡಿಂದ ಯಾವ ಥರ ಕಾಣುತ್ತೆ. ಮತ್ತು ಅಲ್ಲಿ ಪಾರ್ಕ್ ಮಾತ್ರ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಫುಲ್ಲು ಎಂಟ್ರಿ ಆದಾಗಿಂದ ಎಕ್ಸಿಟ್ ಆಗೋವರೆಗೂ ಪಾರ್ಕ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅದನ್ನು ವೀಡಿಯೋ ಮಾಡಿದ್ದೀವಿ.
ಈ ಪ್ಯಾಲೇಸ್ ಒಳಗಡೆ ಒಂದು ಚಿಕ್ಕದಾಗಿ ಮ್ಯೂಸಿಯಂ ಕೂಡ ಇದೆ. ಸೊ ಅದರಲ್ಲಿ ಟಿಪ್ಪು ಯೂಸ್ ಮಾಡ್ತಿದ್ದಂತಹ ಕತ್ತಿಗಳಾಗಿರ್ಬೋದು, ಅವರಿಗೆ ಸಂಬಂಧಪಟ್ಟಿರುವಂತಹ ಕೆಲವೊಂದೊಂದು ಮಾನ್ಯುಮೆಂಟ್ಸ್ನ ಇಟ್ಟಿದ್ದಾರೆ. ಸೊ ಅಲ್ಲಿ ನಮಗೆ ಯಾವುದೇ ವಿಡಿಯೋ ಮಾಡಲಿಕ್ಕೆ ಅಲೋ ಮಾಡಲಿಲ್ಲ, ಹಾಗಾಗಿ ನಾವು ಜಸ್ಟ್ ನೋಡಿಕೊಂಡು ಬಂದಿದ್ದು ಅಷ್ಟೇ. ಒಳಗಡೆ ಮ್ಯೂಸಿಯಂ ಒಳಗಡೆ ಯಾವುದೇ ಫೋಟೋ ಆಗಲಿ ವೀಡಿಯೋಸ್ ಆಗಲಿ ಯಾವುದಕ್ಕೂ ಅವ್ರು ಅಲೋ ಮಾಡೇ ಇಲ್ಲ. ಆವಾಗಿನ ಕಾಲದಲ್ಲಿ ವಾಲ್ ಕನ್ಸ್ಟ್ರಕ್ಷನ್ ಎಷ್ಟು ದಪ್ಪ ಮಾಡ್ತಾಯಿದ್ರು, ಗೋಡೆ ಎಲ್ಲ ಎಷ್ಟು ದಪ್ಪ ಇತ್ತು ಅಂತ ಈ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ವಾಲ್ ಪೇಂಟಿಂಗ್ ಎಷ್ಟು ಚೆನ್ನಾಗಿದೆ. ಅದು ಸ್ವಲ್ಪ ಹಾಳಾಗಿದೆ, ಆದ್ರೂ ಅವ್ರು ಅದೇನೂ ತೆಗ್ದಿಲ್ಲ. ಅದು ಒರಿಜಿನಾಲಿಟಿ ಏನಿದೆಯೋ ಅದೇ ಥರನೇ ಇಟ್ಟಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಆವಾಗಿನ ಕಾಲದಲ್ಲೇ ಈ ಟೆಕ್ನಾಲಜಿನ ಯೂಸ್ ಮಾಡಿದ್ದಾರೆ.
ಇದೇ ಇಂಪಾರ್ಟೆಂಟ್. ಆದರೆ ಇದು ಕತ್ಲು ಕತ್ಲು ಕತ್ಲು. ಚಾಮರಾಜನಗರ್ ಸೆಂಟ್ ಜೋಸೆಫ್ ಸ್ಕೂಲಿಂದ ಮಕ್ಕಳನ್ನು ಟ್ರಿಪ್ ಕರ್ಕೊಂಬಂದಿದ್ರು. ನಾನೆಲ್ಲಿ ವೀಡಿಯೋ ಮಾಡಬೇಕಾದ್ರೂ ಅವ್ರು ನನಗೆ ಒಬ್ಬರು ಇಬ್ಬರಾದರೂ ಕಾಣಿಸ್ತಾನೇ ಇದ್ದರು. ಸೊ ಇಲ್ಲಿ ಫೈನಲಿ ಅವ್ರ ಮಕ್ಕಳಿಗೆಲ್ಲ ಟಿಪ್ಪು
ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತೇನೆ. ಸೊ ಬೆಂಗಳೂರಲ್ಲಿ ಸಿಟಿಯಲ್ಲೇ ವಿಸಿಟ್ ಮಾಡುವಂತಹ ಫಸ್ಟ್ ಪ್ಲೇಸ್ ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಇದಾಗಿತ್ತು ಫ್ರೆಂಡ್ಸ್ ಟಿಪ್ಪು ಸಮ್ಮರ್ ಪ್ಯಾಲೇಸ್ ವಿಸಿಟು. ಆಲ್ಮೋಸ್ಟ್ ಅಲ್ಲಿ ನಾವು ಎಕ್ಸಿಟ್ ಪಾಯಿಂಟಿಗೆ ಬಂದಾಯಿತು. ಸೊ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೀವು ಕೊಡೋ ಒಂದು ಲೈಕು ಕಮೆಂಟ್ಸಿಂದ ನಾವು ಇದೇ ಥರ ಇನ್ನೂ ಹೆಚ್ಚು ವೀಡಿಯೋಗಳ ಇನ್ಫಾರ್ಮೇಟಿವ್ ವೀಡಿಯೋಸ್ನ ಮಾಡೋದಕ್ಕೆ ಒಂದು ಎನ್ಕರೇಜ್ಮೆಂಟ್ ಅಂತಲೇ ಹೇಳ್ಬೋದು. ನೀವು ಲೈಕು ಕಮೆಂಟು ಮಾಡಿಲ್ಲ ಅಂದರೆ ನಮಗೂ ಬೇರೆ ವೀಡಿಯೋ ಮಾಡಲಿಕ್ಕೆ ಏನೂ ಇಂಟ್ರೆಸ್ಟು ಬರೋದಿಲ್ಲ. ಅಯ್ಯೋ ಬಿಡು, ಜನಗಳು ನಮ್ಮ ವೀಡಿಯೋಸ್ ನೋಡೋದಿಲ್ಲ, ಇನ್ನೇನು ಮಾಡೋದು ಅಂತಲೇ ನಾವು ನೆಗ್ಲೆಕ್ಟ್ ಮಾಡೋ ಥರ ಆಗಿಬಿಡುತ್ತೆ. ದಯವಿಟ್ಟು ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನನ್ನ ಚಾನಲ್ಗೆ ದಯವಿಟ್ಟು ಸಪೋರ್ಟ್ ಮಾಡಿ. ನಾನಿನ್ನು ಹೊಸದಾಗಿ ಚಾನಲ್ ಸ್ಟಾರ್ಟ್ ಮಾಡಿರೋದು, ನನಗಷ್ಟೇನು ಸಬ್ಸ್ಕ್ರೈಬರ್ಸ್ ಏನಿಲ್ಲ. ಸೊ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರೋದಿಷ್ಟೇ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆಲ್ಮೋಸ್ಟ್ ಅಲ್ಲಿ ನಾವು ಎಕ್ಸಿಟ್ ಪಾಯಿಂಟಿಗೆ ಬಂದಾಯಿತು. ಸೊ ಇಲ್ಲಿಂದ ಆಚೆ ಬಂದರೆ ಡೈರೆಕ್ಟಾಗಿ KR ಮಾರ್ಕೆಟ್ ಮೆಟ್ರೋ ಸ್ಟೇಷನ್ ಕಾಣುತ್ತೆ. ಮೆಟ್ರೋ ಸ್ಟೇಷನ್ ಪಕ್ಕ ಇರೋದು ವಿಕ್ಟೋರಿಯಾ ಹಾಸ್ಪಿಟಲು.